ರಾಜ್ಯದಲ್ಲಿ ಉತ್ತಮ ಮಳೆಯಾಗ್ತಿರೋದ್ರಿಂದ ರಸಗೊಬ್ಬರ ಕ್ರಿಮಿನಾಶಕಕ್ಕೆ ಡಿಮ್ಯಾಂಡ್ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಖದೀಮರು ನಕಲಿ ಕ್ರಿಮಿನಾಶಕ ಮಾರಾಟ ದಂಧೆ ಶುರು ಮಾಡಿದ್ದಾರೆ. ಅನ್ನದಾತರಿಗೆ ಮೋಸ ಮಾಡಿ ದುಡ್ಡು ಮಾಡೋ ಖದೀಮರ ಹೆಡೆಮುರಿ ಕಟ್ಟಲಾಗಿದೆ. ರೈತರಿಗೆ ಕಂಟಕವಾಗಿರೋ ನಕಲಿ ಔಷಧಿ ದಂಧೆ. 1 ಕೋಟಿ ಮೌಲ್ಯದ ಫೇಕ್ ಕ್ರಿಮಿನಾಶಕಗಳು ಪತ್ತೆ. ಗೊಮ್ಮಟನಗರಿ ವಿಜಯಪುರದಲ್ಲಿ ನಕಲಿ ಕ್ರಿಮಿನಾಶಕ ದಂಧೆ ಜೋರಾಗಿದೆ. ಖದೀಮರು ನಕಲಿ ಕೀಟನಾಶಕ ನೀಡುವ ಜಾಲವೊಂದು ಪತ್ತೆಯಾಗಿದೆ. ದೇವರ ಹಿಪ್ಪರಗಿ ತಾಲೂಕಿನ ಕೋಣಂಗುಳಿ ಗ್ರಾಮದ ನಿವಾಸಿ ವಿದ್ಯಾಧರ ಮಲ್ಲಾಬಾದ್ ಎಂಬಾತ ಅಕ್ರಮವಾಗಿ ನಕಲಿ ಕ್ರಿಮಿನಾಶಕ ತಯಾರಿಸಿ ಮಾರಾಟ ಮಾಡ್ತಿರೋದು ಬೆಳಕಿಗೆ ಬರ್ತಾ ಇದೆ. ರಾಜಸ್ಥಾನ ಮೂಲದ ಲೈಫ್ ಆಗ್ರೋ ಕ್ರಿಮಿನಾಶಕ ಕಳೆನಾಶಕ ಕಂಪನಿಯ ಸೇಮ್ ಟು ಸೇಮ್ ಬಾಟಲ್, ಸ್ಟಿಕ್ಕರ್, ಬ್ರ್ಯಾಂಡ್ ಹೆಸರು ಸಹಿತ ದುರ್ಬಳಕೆ ಮಾಡಿಕೊಂಡು ನಕಲಿ ಕ್ರಿಮಿನಾಶಕ ರೆಡಿ ಮಾಡ್ತಿದ್ರು. ಈ ವಿಚಾರ ತಿಳಿದ ಲೈಫ್ ಆಗ್ರೋ ಕಂಪನಿ ಅಧಿಕಾರಿಗಳು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ಪೊಲೀಸ್ ಇಲಾಖೆ ಹಾಗೂ ಕೃಷಿ ಇಲಾಖೆ ವೀಕ್ಷಣಾ ದಳ ನಕಲಿ ಕ್ರಿಮಿನಾಶಕ ಘಟಕದ ಮೇಲೆ ದಾಳಿ ನಡೆಸಿದೆ. KRDBಯಲ್ಲಿ ಅಗ್ರಿ ಲೈಫ್ ಸೈನ್ಸ್ ಅವರ ಒಂದು ಬ್ರ್ಯಾಂಡನ್ನ ಒಂದು ಕೀಟನಾಶಕ ತಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು FR ಆದಮೇಲೆ ನಾವು ಪೊಲೀಸ್ ಮತ್ತು ನಾವು ಜಂಟಿಯಾಗಿ ಇಲ್ಲಿ ಬಂದು ರೇಡ್ ಮಾಡಿದ್ದೀವಿ. ಇಲ್ಲಿ ಬಂದು ನೋಡಿದರೆ ಸಾಕಷ್ಟು ಖಾಲಿ ಬಾಟ್ಲುಗಳು ಹಾಗೂ ತುಂಬಿದ್ದಂಥ ಬಾಟ್ಲುಗಳು ಮತ್ತು ಲೇಬಲ್ಗಳು ಇರುವಂಥದ್ದು ಕಂಡುಬಿಟ್ಟು ನಾವು ಎಲ್ಲ ರೇಡ್ ಮಾಡಿ ಅವರು ಅದೇ ವಿದ್ಯಾಸಾಗರನವರು ತಯಾರು ಮಾಡುವಂಥ ಒಂದು ದಂಧೆಯಲ್ಲಿ ಮಾಡ್ತಾಯಿತ್ತು. ಅದನ್ನು ಇವತ್ತು ನಾವು ರೇಡ್ ಮಾಡಿಬಿಟ್ಟು ಇವತ್ತು ನಮಗೆಲ್ಲ ವಶಕ್ಕೆ ಪಡ್ಕೊಳ್ತೇವೆ. ವಿದ್ಯಾಧರ ಮಲ್ಲಾಬಾದ್ ತಯಾರು ಮಾಡ್ತಿದ್ದ ನಕಲಿ ಕ್ರಿಮಿನಾಶಕವನ್ನ ಕಲಬುರಗಿ ಯಾದಗಿರಿ ಭಾಗದಲ್ಲಿ ಮಾರಾಟ ಮಾಡಲಾಗ್ತಿತ್ತಂತೆ. ಅಲ್ಲಿ ಲೈಫ್ ಆಗ್ರೋ ಕಂಪನಿ ಅಧಿಕಾರಿಗಳು ಮಾರ್ಕೆಟಿಂಗ್ ಆಗಿ ಓಡಾಡುವಾಗ ಈ ವಿಚಾರ ಬಯಲಿಗೆ ಬಂದಿತ್ತು. ಪರಿಶೀಲನೆ ಮಾಡಿದಾಗ ವಿದ್ಯಾಧರ ಮಲ್ಲಾಬಾದ್ ಕಳ್ಳಾಟ ಬಯಲಾಗಿದೆ. ಇನ್ನೊಂದು ಆಘಾತಕಾರಿ ವಿಚಾರ ಅಂದ್ರೆ ಇದೇ ವಿದ್ಯಾಧರ ಮಲ್ಲಾಬಾದ್ ಲೈಫ್ ಆಗ್ರೋ ಕಂಪನಿಯಲ್ಲೇ ಕೆಲಸ ಮಾಡ್ತಾ ಇದ್ದಂತೆ. ಕೆಲ ತಿಂಗಳ ಹಿಂದೆ ಅಲ್ಲಿಂದ ಕೆಲಸ ಬಿಟ್ಟು ಈ ಆಸಾಮಿ ಈಗ ಲಾಕ್ ಆಗಿದ್ದಾನೆ. ಪೊಲೀಸರು ನಾವು ಕೂಡಿ ಇಲ್ಲಿಗೆ ಗೋಡೌನ್ ಇಲ್ಲಿದೆ ಅನ್ನೋ ನಾವು ಬಂದಿದ್ದೀವಿ. ನಾವು ಬಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದನ್ನು ರೇಡ್ ಪಂಚನಾಮೆ ಪೊಲೀಸರ ಸಮಕ್ಷಮ ಮಾಡಿದ್ದೀವಿ. ನಾವೆಲ್ಲ ಕೂಡಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಲೈಫ್ ಆಗ್ರೋ ಹೆಸರಲ್ಲಿ ಅವರು ರೀಪ್ಯಾಕ್ ಮಾಡಿ ತಮ್ಮದು ಒಂದು ಕಂಪ್ನಿ ಮತ್ತು ಲೈಫ್ ಆಗ್ರೋ ಹೆಸರಲ್ಲೇ ಬೇರೆ ಮೆಟೀರಿಯಲನ್ನು ಎಕ್ಸ್ಪೈರ್ಡ್ ಕೆಮಿಕಲ್ಸ್ನ ಪ್ಯಾಕ್ ಮಾಡಿ ಅವ್ನು ಮಾರ್ತಾ ಇದ್ದಾನೆ. ಪ್ರಾಡಕ್ಟು ಇವರು ಬೇರೆ ಡಿಫ್ರೆಂಟ್ ಇದ್ದಾವೆ ಸರ್. ಈಗ ನಾವು ಲೆಕ್ಕ ಹಾಕಿರೋದು ಈಗ ಒಂದು 10 ಡಿಫ್ರೆಂಟ್ ಪ್ರಾಡಕ್ಟ್ ಸಿಕ್ಕಿದ್ದಾವೆ. ಒಂದ್ ಕಡೆ ಅಮಾಯಕ ರೈತರಿಗೆ ಸರಿಯಾಗಿ ಗೊಬ್ಬರ ಸಿಗ್ತಿಲ್ಲ, ಇನ್ನೊಂದ್ ಕಡೆ ನಕಲಿ ಕ್ರಿಮಿನಾಶಕದ ಡಬ್ಬಿಗಳನ್ನ ತಯಾರಿಸಿಕೊಂಡು ವಂಚಿಸಲಾಗ್ತಾ ಇದೆ. ಕ್ರಿಮಿನಾಶಕ ಖರೀದಿಸುವವರು ಹುಷಾರಾಗಿ ಕೊಂಡ್ಕೊಳ್ಬೇಕಿದೆ. ಗುರುರಾಜ್, ನ್ಯೂಸ್ 18 ವಿಜಯಪುರ.